ನನಗೆ ಗೊತ್ತಿರಲಿಲ್ಲ. ಮೊನ್ನೆ ನಾನು ಯಾವುದೋ ನನ್ನ ಪಿ ಎಗೆ ಫೋನ್ ಮಾಡಿಬಿಟ್ಟು ನನ್ನ ಭಾಷಣದ ಬಗ್ಗೆ ಕೇಳ್ತಿದ್ದೆ. ನನ್ನ ಭಾಷಣ ಕಳಿಸಿದ್ದ. ನನ್ನ ಮಗಳು ಬೈದ್ಲು, ನಿನ್ನ ಭಾಷಣ ಹಾಕಪ್ಪ, ಇಲ್ಲೇ ಚಾಟಿ ಪಿಟಿ ಹಾಕು, ಇಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು ಒಂದೇ ನಿಮಿಷಕ್ಕೆ ಹಾಕಿ ತೋರಿಸಿದ್ರು ನಿನ್ನ ಪಿ ಹಾಕಬೇಕು ಅಂತ. ಸೊ ಆ ಜನ್ರೇಷನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಇವತ್ತು ಬೆಳೆಸಿದ್ದೀರಿ, ಒಳ್ಳೇದಾಗಲಿ. ಇನ್ನು ಮುಂದಕ್ಕೆ ಇದೊಂದು ದೊಡ್ಡ, ಎಲ್ಲರಿಗೂ ಕೂಡ ಭೀಮನ ಹೆಂಗೆ ತೋರಿಸ್ತಾರೋ, ಅರ್ಜುನನ ಹೆಂಗೆ ತೋರಿಸ್ತಾರೋ, ರಾಮನ ಯಾವ ರೀತಿ ತೋರಿಸ್ತಾರೋ, ವಿವಿಧ ರೀತಿಯಲ್ಲಿ ವರ್ಣನೆ ಮಾಡ್ತಾರಲ್ಲ, ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತು ಕೊನೆಯ ಉಸಿರು ಒಳವರೆಗೂ ಕೂಡ ಯಾವ ರೀತಿ, ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನು ನಡೆಸ್ಕೊಂಡು ಬಂದರು ಅನ್ನೋದನ್ನು ತಾವು ತೋರಿಸ್ತಾರೆ. ನಾನು ಒಂದೇ ಅಸೆಂಬ್ಲಿಲಿ ಯಾವ ಒಂದು ಮಾತು ಹೇಳಿದೆ, ಯಶಸ್ಸು ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರನ ಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ ಇರಬೇಕಂತೆ, ಭೀಮನ ಬಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಆಗ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಭಾಳ ಅಜಾಮರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯೋ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಯಾಂಡ್ಲ್ವುಡ್ಗೆಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇದನ್ನು ಅವರ ಹೆಸರು ಶಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.